ನಮ್ಮ ಭೀಮನ್ ಸಾಕ್ತವ್ರು ಇವರೇ ಕುಳ್ಳಾರಾಮಣ್ಣ ಅಂತ. ಅಣ್ಣ ಹಾಯ್, ಹೆಂಗಿದ್ದೀರಾ? ಹೆಂಗಿದ್ದೀನಿ? ಸೂಪರಾ? ಸೂಪರ್. ಎಲ್ಲಿ ಶ್ರೀವಿದ್ಯಾನೆ ಇಷ್ಟಲ್ಲ ಹೊಳೆ ಸ್ನಾನಕ್ಕೆ ಕರ್ಕೋದ್ರಾ? ಆರಾಮಾ? ಆರಾಮ್. ಈಗ ಎಲ್ರಿಗೂ ಗೊತ್ತು ಕುಳ್ಳಾರಾಮಣ್ಣ ಯಾರು ಅಂತ. ಭೀಮ 3 ತಿಂಗಳು ಮರಿ ಇದ್ದಾಗ ಅನಾಥವಾಗಿ ಭೀಮನ ಕಟ್ಟೆಯನ್ನು ಅರಣ್ಯ ಪ್ರದೇಶದಲ್ಲಿ ಸಿಗ್ತಾನೆ. ಆಗ ಅರಣ್ಯಾಧಿಕಾರಿಗಳು ನಮ್ಮ ಕುಳ್ಳಾರಾಮಣ್ಣ ಹಾಗೂ ಅವ್ರ ಪತ್ನಿಗೆ ಈ ಜವಾಬ್ದಾರಿನ ಹೊರಿಸ್ತಾರೆ, ಈ ಆನೆನ ಸಾಕಬೇಕು ಅಂತ. ಅವರು ಕಷ್ಟಪಟ್ಟು ಇಷ್ಟಪಟ್ಟು ಅದನ್ನು ತುಂಬ ಚೆನ್ನಾಗಿ ಸಾಕ್ತಾರೆ, ಮೇಕೆ ಹಾಲು ಕುಡಿಸಿ. ಏನಕ್ಕಂದರೆ ಮರಿ ಆನೆಗಳಿಗೆ ಮೇಕೆ ಹಾಲೇ ಕುಡಿಸ್ಬೇಕು, ಅದು ಬದುಕಬೇಕು ಅಂದರೆ, ತಾಯಿ ಹಾಲಿಲ್ಲ ಅಂದರೆ. ಇವರು ತುಂಬ ಚೆನ್ನಾಗಿ ಅದನ್ನು ಸಾಕಿ ಮಗು ಥರ ಸಾಕಿ ಇವ್ರ ಸ್ವಂತ ಮಕ್ಕಳು ಥರನೇ ಸಾಕಿ ಬೆಳೆಸ್ತಾರೆ. ಅದಾದ ನಂತರ ಅವ್ರಿಗೆ ಮಾವುತರಾಗಿ ಪೋಸ್ಟಿಂಗ್ ಆದ ನಂತರ ಅವರು ದುಬಾರೆ ಕ್ಯಾಂಪ್ಗೆ ಶಿಫ್ಟ್ ಆಗ್ತಾರೆ. ಅದಾದ ನಂತರ ರಾಧಾಕೃಷ್ಣ ಹಾಗೂ ರಾಜು ಅವ್ರಿಗೆ ಕೊಡ್ತಾರೆ ಈ ಆನೆನ. ರಾಧಾಕೃಷ್ಣ ಬಂದು ಈಗ ಶ್ರೀಕಂಠ ಆನೆ ಮಾವುತರು, ರಾಜು ಬಂದು ಎಲ್ರಿಗೂ ಗೊತ್ತು ಅರ್ಜುನ ಆನೆಯಲ್ಲಿ ಕಾವಡಿ ಆಗಿದ್ರಲ್ಲ ಅವರು. ಇವರಿಬ್ಬರು ಕೊಟ್ಟಾಗ ಇವರು 2017ನೇ ಇಸ್ವಿ ದಸರಾ ಕೂಡ ಕರ್ಕೊಂಬರ್ತಾರೆ. ದಸರಾ ಮುಗಿಸ್ಕೊಂಡು ಹೋದ ನಂತರ ಭೀಮನ್ಗೆ ಪ್ರಾಬ್ಲಮ್ ತಪ್ಪಿದಲ್ಲ ಕಾಡಲ್ಲಿ. ಏನಕ್ಕೆ ಅಂದರೆ ಒಂದು ಕಾಡಾನೆಯಿಂದ ಅಟ್ಯಾಕ್ ಕೂಡ ಆಗುತ್ತೆ ಭೀಮನ್ಗೆ. ಅದಾದಾಗ ಭೀಮನ್ಗೆ ಇಂಟೆಸ್ಟೈನೆಲ್ಲ ಆಚೆ ಬಂದುಬಿಟ್ಟಿರುತ್ತೆ. ಆ ಟೈಮಲ್ಲಿ ಟ್ರೀಟ್ಮೆಂಟ್ ಕೊಟ್ಟವರೇ ನಮ್ಮ ಮುಜೀಬ್ ಡಾಕ್ಟ್ರು. ಅದು ಬೇರೆ ಮೇಲಿನ ಅಧಿಕಾರಿಗಳೆಲ್ಲ ಯಾನೆ ಬದುಕಲ್ಲ ಅಂತ ಹೇಳಿದಾಗ ಮುಜೀಬ್ ಡಾಕ್ಟ್ರು ಇಲ್ಲ, ಚಾಲೆಂಜ್ ಆಗಿ ತೊಗೊಂಡು ಯಾನೆ ಬದುಕಿಸ್ತೀನಿ ಅಂತ ನಮ್ಮ ರಾಧಾಕೃಷ್ಣ ಹಾಗೂ ರಾಜು ಏನಿದ್ದಾರೆ ಅವರು ಸಹ ಕೈ ಜೋಡಿಸ್ತಾರೆ ಮುಜೀಬ್ ಡಾಕ್ಟ್ರ್ ಜೊತೆ. ಪ್ರತಿಯೊಂದು ಹೊಟ್ಟೆ ಒಳಗಿರೋ ಇಂಟೆಸ್ಟೈನೆಲ್ಲ ಆಚೆ ಬಂದಿರುತ್ತೆ. ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿ ಈ ಆನೆನ ಬದುಕಿಸ್ತಾರೆ. ರಾಜು ಅವರು ಅರ್ಜುನ ಆನೆಗೆ ಕಾವಾಡಿಯಾಗಿ ಹೋದ ನಂತರ ಮನು ಅಂತ ಸೇರ್ಕೋತಾರೆ ಈ ಆನೆಗೆ. ಇದೆಲ್ಲ ಆದಮೇಲೆ ಗುಂಡಣ್ಣ ಅವ್ರಿಗೆ ನಮ್ಮ ಭೀಮ ಸಿಗುತ್ತೆ, ಗುಂಡಣ್ಣ ಮತ್ತು ನಂಜುಂಡ ಅವ್ರಿಗೆ. ಗುಂಡಣ್ಣ ಬಂದು ಮೊದಲು ವರಲಕ್ಷ್ಮಿ ಆನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅದಾದಮೇಲೆ ನಮ್ಮ ದ್ರೋಣ ಆನೆಗೆ ಬರ್ತಾರವರು. ದ್ರೋಣ ಆನೆ ಗೊತ್ತು ಎಲ್ರಿಗೂ, ಹಾರ್ಟ್ ಅಟ್ಯಾಕಿಂದ ಸತ್ತೋಗುತ್ತೆ. ನಂಜುಂಡ ಅವ್ರು ಬಂದು ನಮ್ಮ ಮತ್ತಿಗೂಡು ಕ್ಯಾಂಪಲ್ಲಿದೆಯಲ್ಲ ಅಶೋಕ ಆನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅದಾದ ನಂತರ ಮಣಿಕಂಠ ಅಂತ ಒಂದು ಮರಿ ಇದೆ, ಅದರಲ್ಲಿ ಕೆಲಸ ಮಾಡ್ತಿರ್ತಾರೆ. ಮಣಿಕಂಠ ಅನ್ನೋ ಆನೆ ಸೇಲ್ ಮಾಡ್ತಾರೆ. ಅದಾದ ನಂತರ ಇವರಿಬ್ಬರು ಜೋಡಿ ಆಗ್ತಾರೆ, ಗುಂಡಣ್ಣ ಮತ್ತು ನಂಜುಂಡ ಭೀಮನ್ಗೆ. ಅದಾದ ನಂತರ ಇತಿಹಾಸನೇ ಸೃಷ್ಟಿಯಾಯಿತು ಅನ್ಬೋದು. ಇವರಿಬ್ಬರು ಕೈಗೆ ಬಂದ ಮೇಲೆ ಆನೆನ ದಸರಾ ಕೂಡ ಯಶಸ್ವಿಯಾಗಿ ಬರ್ತಾಯಿದ್ದಾನೆ, ಕಾರ್ಯಾಚರಣೆಗಳು ಕೂಡ ಯಶಸ್ವಿಯಾಗಿ ಮಾಡಿಕೊಡ್ತಿದ್ದಾನೆ. ಭೀಮನ್ಗಿರೋ ಫ್ಯಾನ್ ಬೇಸು ಯಾವ ಹೀರೋಗಿದೆ ಆ ಥರ ಒಂದು ಫ್ಯಾನ್ ಬೇಸ್ ಇರೋ ಆನೆ. ಇನ್ನು ಕಾರ್ಯಾಚರಣೆ ಅಂತ ವಿಚಾರಕ್ಕೆ ಬಂದರೆ ಸುಮಾರು 40ಕ್ಕೂ ಹೆಚ್ಚು ಆನೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾನೆ ಭೀಮ. ಸುಮಾರು 25ಕ್ಕೂ ಹೆಚ್ಚು ಹುಲಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾನೆ ಭೀಮ. ನಮ್ಮ ಕಾರ್ಯಾಚರಣೆಯಲ್ಲಿ ಸಕಲೇಶ್ಪುರ ಭಾಗಕ್ಕೆ ಮೊದಲನೇ ಸತಿ ಕಾರ್ಯಾಚರಣೆಗೆ ಹೋಗೋದು. ಅದರಲ್ಲಿ ಮೇನ್ ನಮ್ಮ ಭಾಗವಹಿಸಿದ ಕಾರ್ಯಾಚರಣೆ ಅಂದರೆ ಮತ್ತೂರು ಆನೆ ಆಗಿರ್ಬೋದು, ವಿಕ್ರಾಂತ್ ಆಗಿರ್ಬೋದು, ಛೋಟಾ ಭೀಮ್ ಅಂತ ಹಿಡಿದ್ರು, ಹಾಗೆ ಮಕ್ನ, ತಕ್ಷ ರಾಮನಗರದ ಹಿಡಿದ್ರು, ದೇವೇಂದ್ರ, ಕರಡಿ, ಈ ಥರ ಮೇಜರ್ ಆನೆ ಕಾರ್ಯಾಚರಣೆಯಲ್ಲಿ ಕೂಡ ತುಂಬ ಚೆನ್ನಾಗಿ ಭಾಗವಹಿಸಿದ್ದಾನೆ. ಈ ಒಂದು ರೋಲ್ ಏನಂದರೆ ಆನೆ ಕಾರ್ಯಾಚರಣೆಯಲ್ಲಿ ಹಗ್ಗ ಕಟ್ಟಿ ಸೈಡಿಂದ ಎಳೆಯೋದು, ಹಾಗೆ ಅದನ್ನು ಲೋಡಿಂಗ್ ಮಾಡಬೇಕಾದ್ರೆ ಅದಕ್ಕೆ ಮುಖ ಕೊಟ್ಟು ನೂಕಿ ನಿಲ್ಲಿಸೋದು ಇದರದ್ದು ಮೇಜರ್ ರೋಲ್ ಆಗಿರುತ್ತೆ. ತುಂಬ ಚೆನ್ನಾಗಿ ಇದರಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಮಾಡ್ತಿದ್ದಾನೆ ನಮ್ಮ ಭೀಮ ಅನ್ಬೋದು. ಇನ್ ಫ್ಯೂಚರಲ್ಲಿ ಇವನು ಅಭಿಮನ್ಯು ಸ್ಥಾನ ತುಂಬ ಬಲ್ಲ ಆನೆ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಇವನಿಗೆ ಈಗ ಕೇವಲ 25 ವರ್ಷ, ಆಲ್ರೆಡಿ ಇವನು 5985 kg ಇದ್ದಾನೆ ಭೀಮ. ಈ ಏಜ್ಗೆ ಈ ವೆಯ್ಟು ತುಂಬಾ ಒಂದು ಗ್ರೇಟ್ ಅನ್ಬೋದು. ಒಂದು ಒಳ್ಳೆ ವೆಯ್ಟ್ ಇರೋ ಆನೆ. ಫ್ಯೂಚರ್ಗೆ ನಮ್ಮ ಅಭಿಮನ್ಯು ಸ್ಥಾನ ತುಂಬ ಬಲ್ಲ ಆನೆನೂ ಆಗ್ಬೋದು. ಹಾಗೆ ಹುಲಿ ಕಾರ್ಯಾಚರಣೆಗೆ ಬಂದರೆ ಇದ್ರ ಬುದ್ಧಿವಂತಿಕೆನೇ ಒಂದು ಅಸ್ತ್ರ ಅನ್ಬೋದು ಹುಲಿ ಕಾರ್ಯಾಚರಣೆಗಳಲ್ಲಿ. ಏನಕ್ಕೆ ಅಂದರೆ ಹುಲಿ ಯಾವ ಜಾಗದಲ್ಲಿರುತ್ತೆ ಆ ಜಾಗನ ಸ್ಮೆಲ್ ಹಿಡ್ಕೊಂಡು ಆ ಜಾಗಕ್ಕೆ ಹೋಗಿ ತನ್ನ ಮಾವುತನಿಗೆ ಸಿಗ್ನಲ್ ಕೊಡುತ್ತೆ. ಹಾಗೆ ಅದರದ್ದು ಜಾಡಿ ಹಿಡ್ಕೋಗುತ್ತೆ. ಹುಲಿ ಯಾವ ದಿಕ್ಕಲ್ಲಿ ಹೋಗಿದೆ ಅದ್ರ ಸ್ಮೆಲ್ ಮುಖಾಂತರ ಅದು ಕರ್ಕೊಂಡೋಗಿ ನಿಲ್ಲಿಸುತ್ತೆ ಆ ಜಾಗಕ್ಕೆ ಡಾಟ್ ಮಾಡೋವ್ರಿಗೆ. ಅಂಥ ಚಾಣಾಕ್ಷ ಒಂದು ಆನೆ ಅನ್ಬೋದು ನಮ್ಮ ಮಹೇಂದ್ರ ಬಿಟ್ರೆ ಭೀಮ. ಅಷ್ಟು ಬುದ್ಧಿವಂತ ಆನೆ. ಹಾಗೆ ನೋಡ್ಬೋದು ದಸರಲ್ಲಿ ಕೂಡ ದಿನದಿಂದ ದಿನಕ್ಕೆ ನಮ್ಮ ಭೀಮನ ಕ್ರೇಜ್ನೇ ನೋಡ್ಬೋದು. ಸುಮಾರು 14 ಆನೆ ಬಂದರೆ 13 ಆನೆ ಒಂದು ಕಡೆ ಆಗುತ್ತೆ, ಭೀಮನೇ ಒಂದು ಕಡೆ ಆಗ್ಬೋದು. ಏನಕ್ಕೆಂದರೆ ಭೀಮನ ಕ್ರೇಜ್ ಅಷ್ಟಿದೆ. ಚಿಕ್ಕ ಮಕ್ಕಳಿಂದ ಹಿಡ್ದು ಸುಮಾರು ಏಜ್ ಆಗಿರೋರ ತನಕನೂ ಭೀಮ ಅಂತ ಯಾವ ಆನೆ ನೋಡಿದ್ರು ಭೀಮ ಅಂತ ಕರೀತಾರೆ. ಏನಕ್ಕಂದರೆ ಅಷ್ಟು ಫ್ಯಾನ್ ಫಾಲೋಯಿಂಗ್ ಇರೋ ಅಂಥ ಆನೆ ಅನ್ಬೋದು ಭೀಮ. ಇನ್ನು ದಸರಾ ವಿಚಾರಕ್ಕೆ ಬಂದರೆ 2017ರಲ್ಲಿ ರಾಧಾಕೃಷ್ಣ ಹಾಗೂ ರಾಜು ಅವರು ದಸರಾ ಕರ್ಕೊಂಬಂದಿರ್ತಾರೆ ಭೀಮನ್ನ. ಅದಾದ ನಂತರ ಭೀಮನ್ಗೆ ಕಾಡಾನೆಯಿಂದ ಅಟ್ಯಾಕ್ ಆಗಿ ಬರೋಕ್ಕಾಗಲ್ಲ, ಕರೋನಾ. 2021ರಿಂದ 25 ತನಕ ಕಂಟಿನ್ಯೂಸ್ ಆಗಿ ದಸರಲ್ಲಿ ಭಾಗವಹಿಸ್ತಿದ್ದಾನೆ. ನಮ್ಮ ಗುಂಡಣ್ಣ ಆಗಿರ್ಬೋದು, ನಂಜುಂಡಣ್ಣ ಆಗಿರ್ಬೋದು, ಇಬ್ಬರು ಕೂಡ ಯಶಸ್ವಿಯಾಗಿ ಅದನ್ನು ಕರ್ಕೊಂಬರ್ತಾಯಿದ್ದಾರೆ. ಹಾಗೆ ತುಂಬ ಚೆನ್ನಾಗಿ ಟ್ರೈನಿಂಗ್ ಕೂಡ ಮಾಡಿದ್ದಾರೆ ಅದನ್ನ ಕಾರ್ಯಾಚರಣೆಗಾಗಿರ್ಬೋದು, ದಸರಾಗಾಗಿರ್ಬೋದು. ಅರಮನೆ ನಿಶಾನೆ ಆನೆಯಾಗೂ ಕೆಲಸ ಮಾಡಿದ್ದಾನೆ ಭೀಮ.
ಭೀಮನ್ ನೋಡೋಕ್ಕೆ ಅಂತಲೇ ಲಕ್ಷಾಂತರ ಜನ ಬರ್ಬೋದು ನಮ್ಮ ದಸರಾಗೆ, ಅಷ್ಟು ಫ್ಯಾನ್ಸ್ ಇದ್ದಾರೆ ಭೀಮನ್ಗೆ. ಸುಮಾರು ಜನ ಕೇಳ್ತಿರ್ತಾರೆ ಭೀಮನೇ ಅಂಬಾರಿ ಆನೆನಾ, ಭೀಮ ನೆಕ್ಸ್ಟ್ ಅಂಬಾರಿ ಆನೆ ಅಂತ. ಹೌದು, ನೆಕ್ಸ್ಟು ಇನ್ನು ಫ್ಯೂಚರಲ್ಲಿ ಅಂಬಾರಿ ಆನೆ ಆಗ ಎಲ್ಲ ಚಾನ್ಸಸ್ಸು ಇದೆ. ಏಕೆಂದರೆ ಅಷ್ಟು ವೆಯ್ಟ್ ಇದೆ, ಅಷ್ಟು ಹೈಟು, ಪರ್ಸ್ನಾಲಿಟಿ, ಮುಖ ಲಕ್ಷಣ ಎಲ್ಲ ಇದೆ ನಮ್ಮ ಭೀಮನ್ಗೆ. ಆದರೆ ಸದ್ಯದ ಮಟ್ಟಿಗೆ ಈಗ 25 ವರ್ಷ ಆಗಿರೋದ್ರಿಂದ ಇನ್ನೂ 15ರಿಂದ 20 ವರ್ಷದ ತನಕ ಅದ್ರ ಕಡೆ ನೋಡಲ್ಲ ಅಂತ ನಮ್ಮ ಅನಿಸಿಕೆ. ಏಕೆಂದರೆ ಅದರ ಬೆನ್ಮೂಳೆ ಎಲ್ಲ ಇನ್ನೂ ಗಟ್ಟಿಯಾಗಿ ಎಲ್ಲ ಸ್ಟ್ರಾಂಗ್ ಆಗಬೇಕು, ಇನ್ನೂ ಏಜ್ ಆಗಬೇಕು ಆನೆಗೆ. ಸುಮಾರು ಒಂದು 40 ಮೇಲಾದರೆ ಒಂದು ಅಂಬಾರಿ ಆನೆಗೆ ಸೂಟೇಬಲ್ ಅಂತಲೇ ಹೇಳ್ಬೋದು. ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮ ಭೀಮನು ಅಂಬಾರಿ ಆನೆ ಆಗಲಿ, ಒಳ್ಳೆಯದಾಗಲಿ. ಕಾರ್ಯಾಚರಣೆಗಳು ಕೂಡ ತುಂಬ ಯಶಸ್ವಿಯಾಗಿ ಮಾಡಿಕೊಡ್ತಾನೆ, ಒಂದು ಒಳ್ಳೆ ಬುದ್ಧಿವಂತ ಆನೆ ಅನ್ಬೋದು. ಈಗ ಲಾಸ್ಟ್ 2 ತಿಂಗಳಿಂದ ನಮ್ಮ HD ಕೋಟೆ, ಸರಗೂರು, ಗುಂಡ್ಲುಪೇಟೆ ಏನಿದೆ ಈ ಭಾಗದಲ್ಲಿ ಹುಲಿ ಕಾರ್ಯಾಚರಣೆ ಇದ್ದಿದ್ದರಿಂದ ಭೀಮ ಕಂಟಿನ್ಯೂಸ್ ಆಗಿ ಅಲ್ಲೂ ಕೂಡ ಯಶಸ್ವಿಯಾಗಿ ಸುಮಾರು ಹುಲಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾನೆ. ಹಾಗೆ ಮದದಲ್ಲಿ ಕೂಡ ಫಸ್ಟ್ ಟೈಮ್ ಮದ ಬಂದಿದ್ದರೂ ಕೂಡ ಮದದಲ್ಲೂ ತುಂಬ ಚೆನ್ನಾಗಿ ಕಾರ್ಯಾಚರಣೆಯಲ್ಲಿ ರೆಸ್ಪಾಂಡ್ ಮಾಡಿದ್ದಾನೆ. ಕೆಲವೊಂದು ಆನೆಗಳು ಮದ ಬಂದಾಗ ಹೆದರ್ಕೋತಾ ಇರ್ತಾರೆ, ಯಾವ ಥರ ರೆಸ್ಪಾಂಡ್ ಮಾಡುತ್ತೆ ಆನೆ ಅಂತ. ಅಧಿಕಾರಿಗಳಾಗಿರ್ಬೋದು, ಮಾವುತರುಗಳಿಗೂ ಒಂಥರ ಮೈಂಡಲ್ಲಿರುತ್ತೆ ಯಾವ ಥರ ಇದು ಬಿಹೇವಿಯರ್ ಇರುತ್ತೆ ಆನೆದು ಅಂತ. ಅದರಲ್ಲೂ ಕೂಡ ನಮ್ಮ ಭೀಮ ತುಂಬ ಚೆನ್ನಾಗಿ ಹೊಂದ್ಕೊಂಡು ನಮ್ಮ ಅಭಿಮನ್ಯು, ಅರ್ಜುನ, ಧನಂಜಯ, ಮಹೇಂದ್ರ ಎಲ್ಲ ಯಾವ ಥರ ಹೊಂದ್ಕೊಳ್ಳುತ್ತೋ ಮದ ಇದ್ದರೂ ಕೂಡ ಆ ಥರ ಒಂದು ಹೊಂದ್ಕೊಂಡು ತುಂಬ ಚೆನ್ನಾಗಿ ಕಾರ್ಯಾಚರಣೆಯಲ್ಲೂ ಮಾಡಿಕೊಟ್ಟಿದ್ದಾನೆ. ಫ್ಯೂಚರ್ಗೆ ನಮ್ಮ ಭೀಮ ಒಂದು ಅಸೆಟ್ ಅನ್ಬೋದು ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ. ಒಳ್ಳೆಯದಾಗಲಿ ನಮ್ಮ ಭೀಮನ್ಗೆ. ತುಂಬ ಸ್ಟ್ರಗಲಿಂದ ಬಂದಿರೋ ಆನೆ ಅದು, ಅದಕ್ಕೂ ಕೂಡ ಲಕ್ಷಾಂತರ ಜನ ಫ್ಯಾನ್ಸ್ ಇರೋ ಅಂಥ ಆನೆ. ನಿಮಗೂ ಕೂಡ ಈ ಪೋಸ್ಟ್ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಮುಂದೆ ಯಾವ ಆನೆದು ಬೇಕು ಕಮೆಂಟ್ ಮಾಡಿ. ಥ್ಯಾಂಕ್ ಯು.